ಹೊನ್ನಾವರದಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆಯಲ್ಲಿ ರಾತ್ರಿ ಸಂಚರಿಸುವುದೇ ದುಸ್ತರವಾಗಿದೆ. ಯಾಕಂದ್ರೆ ಸೇತುವೆ ದಾಟಿದ ಮೇಲೆ ಪ್ರಖರ ದೀಪವನ್ನು ಹೆದ್ದಾರಿಯಲ್ಲಿ ಉರಿಸುವ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಸೇತುವೆಯನ್ನು ಮಾತ್ರ ಕತ್ತಲಲ್ಲಿ ಮುಳುಗಿಸಿಟ್ಟಿದೆ. ಚತುಷ್ಪಥ ನಿರ್ಮಾಣವಾದಾಗ ಶರಾವತಿಗೆ 2 ಸೇತುವೆ ನಿರ್ಮಾಣವಾಗಬೇಕಿತ್ತು. ಜಿಲ್ಲೆಯ ಕೆಲವು ನದಿಗಳಿಗೆ 2 ಸೇತುವೆ ನಿರ್ಮಾಣವಾಗಿದೆ. ಶರಾವತಿಯ 1 ಸೇತುವೆಯ ಮೇಲೆ ಹೋಗಿ ಬರುವ ವಾಹನಗಳ ದಟ್ಟಣೆ ಇರುತ್ತದೆ. ಮೀನುಗಾರಿಕಾ ಬಂದರು ಆಚೆ ದಂಡೆಯಲ್ಲಿ ಇರುವುದರಿಂದ ಕಾಸರಕೋಡು ಗ್ರಾಮದ ಜನರು ಎಲ್ಲ ವ್ಯವಹಾರಕ್ಕಾಗಿ ಕಾಲ್ನಡಿಗೆಯಲ್ಲಿ ಸೇತುವೆಯ ಮೇಲೆ ಹಗಲು ರಾತ್ರಿ ಓಡಾಡುತ್ತಾರೆ. ರಾತ್ರಿ ಕತ್ತಲಲ್ಲಿ ದಾರಿ ಕಾಣುವುದಿಲ್ಲ, ಸೇತುವೆಗೆ ದೀಪ ಹಾಕಿಸಿಕೊಡಿ ಎಂದು ಜನ 4 ವರ್ಷಗಳಿಂದ ವಿನಂತಿಸುತ್ತಿದ್ದಾರೆ. ಸೇತುವೆ ದಾಟಿದ ಮೇಲೆ ಪ್ರಖರ ದೀಪವನ್ನು ಹೆದ್ದಾರಿಯಲ್ಲಿ ಉರಿಸುವ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಸೇತುವೆಯನ್ನು ಕತ್ತಲಲ್ಲಿ ಇಟ್ಟಿತ್ತು. 2 ತಿಂಗಳ ಹಿಂದೆ ಸೇತುವೆಯ ಮೇಲೆ ಬೀದಿ ದೀಪ ಕೂರಿಸಲಾಯಿತು. ಕೇವಲ ಒಂದೇ ದಿನ ಪ್ರಾಯೋಗಿಕವಾಗಿ ಉರಿದ ದೀಪ ಮತ್ತೆ ಉರಿಯಲಿಲ್ಲ. ಇಂದಲ್ಲ ನಾಳೆ ದೀಪ ಬೆಳಗುತ್ತದೆ ಎಂದು ಜನ ಕಾಯುತ್ತಿದ್ದಾರೆ. ಸೇತುವೆಯ ಮೇಲೆ ಮಂದ ಬೆಳಕಿನ ವಾಹನದವರು, ಪಾದಾಚಾರಿಗಳು ಹಲವು ಬಾರಿ ಅಪಘಾತಕ್ಕೆ ಈಡಾಗಿದ್ದಾರೆ. ದೀಪ ನಿಲ್ಲಿಸಿಯೂ ಅದನ್ನ ಉರಿಸದ ಇಲಾಖೆಯ ಮೇಲೆ ಜನ ತೀವ್ರ ಕ್ರೋಧಗೊಂಡಿದ್ದಾರೆ. ದೀಪ ಉರಿಯಲು ಇನ್ನೆಷ್ಟು ದಿನ ಕಾಯಬೇಕು, ಇನ್ನೆಷ್ಟು ಜನ ಸಾಯಬೇಕು ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.